Hello friends, welcome to Shiva Sai for You Basic Electrical YouTube channel. So ಇವತ್ತು ವಿಡಿಯೋದಲ್ಲಿ VTU ಕ್ವೆಶ್ಚನ್ ಪೇಪರ್ ಫಾರ್ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಕ್ವೆಶ್ಚನ್ ನಂಬರ್ 6C ಸಾಲ್ವ್ ಮಾಡ್ತಾ ಇದ್ದೀನಿ, ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ ಕೂಡ ತುಂಬಾ ಸಿಂಪಲ್ ಇದೆ. ಓಕೆ, ಅಂದ್ರೆ ಜಸ್ಟ್ ನಿಮ್ಗೆ ಫಾರ್ಮುಲಾಸ್ ಗೊತ್ತಿರೋ ಸಾಕು, ಅವ್ರು ಕೊಡೋ ಡೇಟಾನ ತಗೊಂಡು ಫಾರ್ಮುಲಾದಲ್ಲಿ ಹಾಕಿ ನಿಮ್ಗೆ ಸೊಲ್ಯೂಷನ್ ಬರುತ್ತೆ. ಸೊ ನೋಡೋಣ ಕ್ವೆಶ್ಚನ್ ಹೇಗಿದೆ ಅಂತ. A 250 kVA transformer, okay, 11,000 bar 415 volt 50 hertz single phase transformer has 80 turns on the secondary ಅಂದ್ರೆ N2 ಅಂತ, turns ಅಂದ್ರೆ N ಅಂತ, turns denoted by N, secondary ಅಂದ್ರೆ 2 ಅಂತ ತಗೊಳ್ಳಿ, primary ಅಂದ್ರೆ 1 ಅಂತ ತಗೊಳ್ಳಿ. N1 ಅಂದ್ರೆ primary turns, N2 ಅಂದ್ರೆ secondary turns. ಸೊ ಸಫಿಕ್ಸ್ 2 ಇರೋದಲ್ಲ ಸೆಕೆಂಡರಿ, ಸಫಿಕ್ಸ್ 1 ಇರೋದಲ್ಲ ಪ್ರೈಮರಿ ಪ್ಯಾರಾಮೀಟರ್ಸ್. ಸೊ ಇಷ್ಟು ಡೇಟಾ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ರೇಟೆಡ್ ಪ್ರೈಮರಿ ಅಂಡ್ ಸೆಕೆಂಡರಿ ಕರೆಂಟ್ಸ್, ಅಂದ್ರೆ ಪ್ರೈಮರಿ ಕರೆಂಟ್ ಕಂಡುಹಿಡಿಯಬೇಕು, I1 ಕಂಡುಹಿಡಿಯಬೇಕು, ಅಂಡ್ ಸೆಕೆಂಡರಿ ಕರೆಂಟ್ I2. ಆಮೇಲೆ ನಂಬರ್ ಆಫ್ ಪ್ರೈಮರಿ ಟರ್ನ್ಸ್ N1 ನ ಕಂಡುಹಿಡಿಯಬೇಕು, N1 ಎಷ್ಟು. ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕೋರ್ ಫ್ಲಕ್ಸ್. ಸೊ ಫ್ಲಕ್ಸ್ ವ್ಯಾಲ್ಯೂ ಎಷ್ಟು, ವಾಟ್ ಇಸ್ ಪೈ ಎಂ ವ್ಯಾಲ್ಯೂ, ಅಂಡ್ ವೋಲ್ಟೇಜ್ ಇಂಡ್ಯೂಸ್ಡ್ ಪರ್ ಟರ್ನ್. ಇಲ್ಲಿ ಕೊಟ್ಟಿದ್ದಾರಲ್ಲ 80 ಟರ್ನ್ಸ್ ಇದೆ, ಒಂದು ಟರ್ನ್ ಅಲ್ಲಿ ಎಷ್ಟು ವೋಲ್ಟೇಜ್ ಇರುತ್ತೆ, ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಯ್ತು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಅವ್ರು ಟ್ರಾನ್ಸ್ಫಾರ್ಮರ್ ಈ ತರ ಕೊಡ್ತಾರ ವೋಲ್ಟೇಜ್ ರೇಟಿಂಗ್ಸ್, ಅವ್ರು ಏನಾರ ಕೊಡ್ಲಿ. ಸೊ 415 ಈ ಕಡೆ ಇರಲಿ, 11,000 ಆ ಕಡೆ ಇರಲಿ, ಹೇಗಾರ ಇರಲಿ, ಫಸ್ಟ್ ಸೈಡ್ ಇದೆಯಲ್ಲ ಇದು, ಫಾರ್ ಎಕ್ಸಾಂಪಲ್ ಈ ಸೆಂಟರ್ ಪಾಯಿಂಟ್ ತಗೊಂಡ್ರೆ ಲೆಫ್ಟ್ ಟು ರೈಟ್ ಆ ತರ ಕನ್ಸಿಡರ್ ಮಾಡಿದಾಗ ಈ ಸೈಡ್ ಇರೋದೆಲ್ಲ ಪ್ರೈಮರಿ, ಓಕೆ, ಇದು ಈ ಸೈಡ್ ಇರೋದೆಲ್ಲ ಪ್ರೈಮರಿ ಪ್ಯಾರಾಮೀಟರ್ಸ್, ಆ ಕಡೆ ಇರೋದೆಲ್ಲ ಸೆಕೆಂಡರಿ. ವ್ಯಾಲ್ಯೂಸ್ ಹೆಂಗನ ಇರಲಿ. ಸೊ ಫಸ್ಟ್ ಇಸ್ ಪ್ರೈಮರಿ ಅಂಡ್ ಸೆಕೆಂಡ್ ಒನ್ ಇಸ್ ಸೆಕೆಂಡರಿ, ಗೊತ್ತಾಯ್ತಾ. ಸೊ ಪ್ರೈಮರಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 11,000 ವೋಲ್ಟ್ಸ್ ಕೊಟ್ಟಿದ್ದಾರೆ. ಸೆಕೆಂಡರಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 415 ವೋಲ್ಟ್ಸ್. ನೋಡಿ, ನಿಮ್ದು ಫಸ್ಟ್ ಇಯರ್ ಅಲ್ಲಿ ಅಪ್ಲೈಡ್ ವೋಲ್ಟೇಜ್ ಇಂಡ್ಯೂಸ್ ವೋಲ್ಟೇಜ್ ಎರಡು ಸೇಮ್ ಅಂತ ತಗೊಳ್ಬೇಕು ನೀವು. ಸೊ ಅಂದ್ರೆ V1 ವ್ಯಾಲ್ಯೂ ಏನಿದೆಯಲ್ಲ ಅದೇ E1 ಅಂತ ತಗೊಳ್ಬೇಕು. V1 is same as E1. ಅದೇ ರೀತಿ V2 is same as E2. Secondary induced voltage same as secondary terminal voltage. Primary applied voltage is same as primary induced voltage. ಈ ಕಾನ್ಸೆಪ್ಟ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಹೈಯರ್ ಸೆಮಿಸ್ಟರ್ ಅಲ್ಲಿ ಇವೆರಡು ಸೇಮ್ ಇರಲ್ಲ, ಸ್ವಲ್ಪ ಲಾಸಸ್ ಇರುತ್ತೆ. ಓಕೆ, ವೈಂಡೇಜ್ ಲಾಸಸ್ ಇರುತ್ತೆ, ಪೊಟೆನ್ಶಿಯಲ್ ಡ್ರಾಪ್ ಇರುತ್ತೆ ವೈಂಡಿಂಗ್ಸ್ ಅಲ್ಲಿ. ಓಕೆ, ಅದನ್ನ ನೆಗ್ಲೆಕ್ಟ್ ಮಾಡಿದೀವಿ, ಅದಕ್ಕೋಸ್ಕರ V1 E1 V2 E2 ಸೇಮ್ ಅಂತ ತಗೊಳ್ಬೇಕು, ಗೊತ್ತಾಯ್ತಾ. ಸೊ ನೋ ಕನ್ಫ್ಯೂಷನ್, ಏನಾರ ಇರಲಿ, ಎಷ್ಟಾರ ಕೊಡ್ಲಿ ವೋಲ್ಟೇಜ್, ಈ ಕಡೆ ಇರೋದು ಪ್ರೈಮರಿ, ಆ ಕಡೆ ಸೆಕೆಂಡರಿ ಪ್ಯಾರಾಮೀಟರ್ಸ್ ಅಷ್ಟೇ. ಸೊ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ 50 ಹರ್ಟ್ಸ್. ಓಕೆ, 50 ಹರ್ಟ್ಸ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ನೀವು ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಫಸ್ಟ್ ರೇಟೆಡ್ ಪ್ರೈಮರಿ ಅಂಡ್ ಸೆಕೆಂಡರಿ ಕರೆಂಟ್ಸ್. ನೋಡಿ, ಟ್ರಾನ್ಸ್ಫಾರ್ಮರ್ ಅಲ್ಲಿ ಪ್ರೈಮರಿ ಸೈಡ್ ಸೆಕೆಂಡರಿ ಸೈಡ್ ಪವರ್ ಸೇಮ್ ಇರುತ್ತೆ. ಓಕೆ, ಸೊ ಪವರ್ ಫಾರ್ಮುಲಾ ಏನು, ವೋಲ್ಟೇಜ್ ಇಂಟು ಕರೆಂಟ್. ಪವರ್ ಫಾರ್ಮುಲಾ ವೋಲ್ಟೇಜ್ ಇಂಟು ಕರೆಂಟ್. ನನ್ ಕರೆಂಟ್ ಬೇಕು, ಕರೆಂಟ್ ಫಾರ್ಮುಲಾ ಪವರ್ ಬೈ ವೋಲ್ಟೇಜ್. ಪವರ್ ತಗೊಳ್ಳಿ, 250 kVA. ಕೆ ಅಂದ್ರೆ 10 ಪವರ್ 3, ಕೆ ಅಂದ್ರೆ 10 ಪವರ್ 3. ಪ್ರೈಮರಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾನೆ, 11,000 ವೋಲ್ಟ್ಸ್ ಇಲ್ಲಿ ಹಾಕೊಳ್ಳಿ. ಇದು ಕ್ಯಾಲ್ಕುಲೇಟ್ ಮಾಡಿದಾಗ 22.72 ಆಂಪಿಯರ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್. ಅದು ಪ್ರೈಮರಿ ರೇಟೆಡ್ ಕರೆಂಟ್. ಮತ್ತೆ ಸೆಕೆಂಡರಿ ರೇಟೆಡ್ ಕರೆಂಟ್ ಪವರ್ ಬೈ ವೋಲ್ಟೇಜ್, ಸೆಕೆಂಡರಿ ವೋಲ್ಟೇಜ್ ತಗೊಳ್ಳಿ. ಬಟ್ ಪ್ರೈಮರಿ ಪವರ್ P1 P2 ಅವೆರಡು ಸೇಮ್, ಅದಕ್ಕೋಸ್ಕರ ನಾನು 1 and 2 ಅಂತ ಬರ್ದಿಲ್ಲ. ಓಕೆ, ಪ್ರೈಮರಿ ಪವರ್ ಸೆಕೆಂಡರಿ ಪವರ್ ಬೋತ್ ಆರ್ ಸೇಮ್. ಸೊ ಪವರ್ ಎಷ್ಟು, 250 10 ಪವರ್ 3. ಸೆಕೆಂಡರಿ ವೋಲ್ಟೇಜ್ ಎಷ್ಟು, 415 ತಗೊಳ್ಳಿ. ಇದು ಡಿವೈಡ್ ಮಾಡಿ 602.409 ಆಂಪ್ಸ್ ಬರುತ್ತೆ. ಒಂದು ಕಾನ್ಸೆಪ್ಟ್ ಏನಂದ್ರೆ, ನೋಡಿ ಇಲ್ಲಿ ವೋಲ್ಟೇಜ್ ಜಾಸ್ತಿ ಇದೆಯಾ, ಪ್ರೈಮರಿಲಿ ವೋಲ್ಟೇಜ್ ಜಾಸ್ತಿ ಇದ್ರೆ ಪ್ರೈಮರಿ ಕರೆಂಟ್ ತುಂಬಾ ಕಮ್ಮಿ ಬರುತ್ತೆ. ಮತ್ತೆ ಸೆಕೆಂಡರಿ ವೋಲ್ಟೇಜ್ ಕಮ್ಮಿ ಇದೆ, ವೋಲ್ಟೇಜ್ ಕಮ್ಮಿ ಇದ್ರೆ ಏನ್ ಜಾಸ್ತಿ ಇರಬೇಕು, ಕರೆಂಟ್ ಜಾಸ್ತಿ ಇರಬೇಕು. ಓಕೆ, ಒಂದು ಕಮ್ಮಿ ಇದ್ರೆ ಇನ್ನೊಂದು ಜಾಸ್ತಿ ಇರಬೇಕು. ಈ ವೋಲ್ಟೇಜ್ ಕಮ್ಮಿ ಇದ್ರೆ ಕರೆಂಟ್ ಜಾಸ್ತಿ ಇರಬೇಕು, ಇಲ್ಲ ಕರೆಂಟ್ ಕಮ್ಮಿ ಇದ್ರೆ ವೋಲ್ಟೇಜ್ ಜಾಸ್ತಿ ಇರಬೇಕು. ಆ ರೀತಿ ಬರ್ಬೇಕು ನಿಮ್ಗೆ ಆನ್ಸರ್ಸ್, ಅವಾಗ ನೀವು ಕರೆಕ್ಟ್ ಆಗಿ ಮಾಡಿದಿರ ಅಂತ ಅರ್ಥ. ಇಲ್ಲಿ ನೋಡಿ, 11,000 ವೋಲ್ಟ್ಸ್ ಪ್ರೈಮರಿ ವೋಲ್ಟೇಜ್ ಜಾಸ್ತಿ ಇದೆ, ಕರೆಂಟ್ ಏನೋ 22 ಆಂಪಿಯರ್, ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ ಕಮ್ಮಿ ಇದೆ, ಕರೆಂಟ್ ನೋಡಿ 602 ಆಂಪಿಯರ್ಸ್. ಗಾಟ್ ಇಟ್, ಫೈನ್. ಸೊ ಫಸ್ಟ್ ಕ್ವಶನ್ ಬಂತು ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನಂಬರ್ ಆಫ್ ಪ್ರೈಮರಿ ಟರ್ನ್ಸ್. ಅವ್ನು ಹೇಳಿದಾನೆ ಸೆಕೆಂಡರಿಯಲ್ಲಿ 80 ಟರ್ನ್ ಇದೆ, ಪ್ರೈಮರಿ ಎಷ್ಟು ಟರ್ನ್ಸ್ ಇರುತ್ತೆ ಅಂತ ಕ್ವಶನ್ ಮಾಡಿದಾನೆ. ಅದಕ್ಕೆ ನೀವೇನ್ ಮಾಡಬೇಕು,
ಒಂದು ಕಾನ್ಸೆಪ್ಟ್ ಇದೆ, ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಫಾರ್ಮುಲಾ. ಆ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಸೊ ಫಾರ್ಮುಲಾ ಏನಪ್ಪಾ ಅಂದ್ರೆ ಇಲ್ಲಿ ಬರ್ತೀನಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಫಾರ್ಮುಲಾ N2/N1 is equal to K, V2/V1, E2/E1 and is equal to I1/I2. ಸೊ ಇದಿಷ್ಟು ರೇಷಿಯೋಸ್ ಇದೆಯಲ್ಲ, ಅವೆಲ್ಲ ರೇಷಿಯೋಸ್ ನ ಕೆ ಅಂತ ಡಿನೋಟ್ ಮಾಡ್ತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ. N2/N1 ನಮಗೆ ಸೆಕೆಂಡರಿ ಟರ್ನ್ಸ್ ಪ್ರೈಮರಿ ಟರ್ನ್ಸ್ ಗೊತ್ತಿದ್ರು ಕೆ ಕ್ಯಾಲ್ಕುಲೇಟ್ ಮಾಡಬಹುದು, ಇಲ್ಲ ಸೆಕೆಂಡರಿ ವೋಲ್ಟೇಜ್ ಪ್ರೈಮರಿ ವೋಲ್ಟೇಜ್ ಗೊತ್ತಿದ್ರು ಕೆ ಕ್ಯಾಲ್ಕುಲೇಟ್ ಮಾಡಬಹುದು, ಸೆಕೆಂಡರಿ ಇಂಡ್ಯೂಸ್ ವೋಲ್ಟೇಜ್ ಪ್ರೈಮರಿ ಇಂಡ್ಯೂಸ್ ವೋಲ್ಟೇಜ್ ಗೊತ್ತಿದ್ರು ಕೆ ಕ್ಯಾಲ್ಕುಲೇಟ್ ಮಾಡಬಹುದು, ಪ್ರೈಮರಿ ಕರೆಂಟ್ ಸೆಕೆಂಡರಿ ಕರೆಂಟ್ ಗೊತ್ತಿದ್ರು ಕೂಡ ಕೆ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ 4 ರೇಷಿಯೋದಲ್ಲಿ ಯಾವ್ದಾದ್ರು ಒಂದು ರೇಷಿಯೋ ನೀವು ಯೂಸ್ ಮಾಡಲೇಬೇಕು, ಆ ತರನೇ ಪ್ರಾಬ್ಲಮ್ ಕೊಡ್ತಾರೆ. ಓಕೆ, ಸೊ ಈಗ ನನಗೆ V2 ನೋಡಿ ಸೆಕೆಂಡರಿ ವೋಲ್ಟೇಜ್ ಐತೆ, ಪ್ರೈಮರಿ ವೋಲ್ಟೇಜ್ ಕೊಟ್ಟಿದ್ದಾನೆ, ಇದ್ರ ಮುಖಾಂತರ ನಾನು ಕೆ ಕಂಡುಹಿಡಿಯಬಹುದಾ? ಓಕೆ, ಸೊ ಹಾಗಾಗಿ ಕೆ ಕಂಡುಹಿಡಿದೀನಿ. ಕೆ ನಾನು ಈ ರೇಷಿಯೋ ತಗೊಂಡಿದ್ದೀನಿ, V2/V1, V2 450, V1 11,000 ಮಾಡಿದಾಗ 0.0377. ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ವ್ಯಾಲ್ಯೂಸ್ ಬರ್ಕೊಳ್ಳಿ, ನಿಮ್ಗೆ ಅಕ್ಯುರೇಟ್ ಆಗಿ ಬರುತ್ತೆ ಆನ್ಸರ್. ಓಕೆ, ಸೊ ಪಾಯಿಂಟ್ ಏನಾಗ್ತದೆ, ಒಂದೇ ಒಂದು ಡಿಜಿಟ್ ಬರೆದ್ರೆ ನಾಟ್ ರೆಕಮೆಂಡೆಡ್. ಅಕ್ಯುರೇಟ್ ಆಗಿ ಬರಬೇಕು ಅಂದ್ರೆ ನೀವು ಒಂದು ಪಾಯಿಂಟ್ ಇಂದ ಒಂದು 5 ಡಿಜಿಟ್ಸ್ ಬರೀರಿ, ಮಿನಿಮಮ್ 4, ಮ್ಯಾಕ್ಸಿಮಮ್ 4 ಮೇಲೆ ಎಷ್ಟಾದ್ರು ಬರ್ಕೊಳ್ಳಿ. ಓಕೆ, ನಾವು ಈಗ ಕೆ ಕಂಡುಹಿಡ್ಕೊಂಡೆ. ಕೆ ಎಷ್ಟು ಬಂತು? 0.0377. ಈಗ ಈ ರೇಷಿಯೋ ತಗೊಂತೀನಿ, ಈ ಫಾರ್ಮುಲಾ ತಗೊಂತೀನಿ, ಕೆ ಇಸ್ ಈಕ್ವಲ್ ಟು N2/N1 ತಗೊಂತೀನಿ. ಸೊ ಕೆ ಇಸ್ ಈಕ್ವಲ್ ಟು N2/N1. N2 ಅವನೇ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ 80 ಟರ್ನ್ಸ್. N2 ಇಸ್ 80 ಟರ್ನ್ಸ್. 80 ಲಾಕ್ ಕೊಡ್ತೀನಿ. N1 ಕಂಡುಹಿಡಿಬೇಕು, ಕೆ ಗೊತ್ತಲ್ಲ. ಸೊ ಯೂಸಿಂಗ್ ದಿಸ್ ಫಾರ್ಮುಲಾ N1 ನ ಈ ತರ ಬರ್ಕೋಬಹುದು, N2/K. N2 80, K ವ್ಯಾಲ್ಯೂ 0.0377. ಸೊ ಇದು ಕ್ಯಾನ್ಸಲ್ ಮಾಡಿದಾಗ ಪ್ರೈಮರಿ ಟರ್ನ್ಸ್ 2120.48 ಟರ್ನ್ಸ್ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು, ಇದನ್ನ ರೌಂಡ್ ಅಪ್ ಮಾಡಿ 2021 ಅಂತ ಬರೀರಿ, ಇಲ್ಲ 2121 ಅಂತ ಬರೀರಿ, ಇಲ್ಲ 120 ಅಂತ ಬರೀರಿ. ಈ 0.48 ಬೇಕಾದ್ರೆ ನೀವು ಡಿಸ್ಕಾರ್ಡ್ ಮಾಡಬಹುದು, ನೆಗ್ಲೆಕ್ಟ್ ಮಾಡಬಹುದು, ಇಲ್ಲ ಅದನ್ನೇ ತಗೊಳ್ಳಿ. ಗಾಟ್ ಇಟ್? ಸೊ ನೋಡಿ, ಸೆಕೆಂಡರಿ 80 ಟರ್ನ್ ಇದ್ರೆ ಪ್ರೈಮರಿ ಎಷ್ಟು ರಿಟರ್ನ್ಸ್ ಇಷ್ಟಿದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಗೆ ಇಷ್ಟು ಈಕ್ವೇಶನ್ಸ್ ಗೊತ್ತಿರಬೇಕು. ಗಾಟ್ ಇಟ್? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕೋರ್ ಫ್ಲಕ್ಸ್. ನಮ್ಗೆ EMF ಈಕ್ವೇಶನ್ ಆಫ್ ಟ್ರಾನ್ಸ್ಫಾರ್ಮರ್ ಗೊತ್ತು, ಫಾರ್ಮುಲಾ ಗೊತ್ತು. ಪ್ರೈಮರಿ EMF ಇಂಡ್ಯೂಸ್ಡ್ ಇನ್ ಪ್ರೈಮರಿ ಇಸ್ E1 is equal to 4.44 F/m N1. ಇದರಲ್ಲಿ ನನಗೆ ಫ್ಲಕ್ಸ್ ಕಂಡುಹಿಡಿಯಬೇಕು. πm is equal to E1 divided by 4.44 F N1. ವ್ಯಾಲ್ಯೂಸ್ ಎಲ್ಲ ತಗೊಂಡಾಗ 11,000/4.44 ಇಂಟು ಫ್ರೀಕ್ವೆನ್ಸಿ 50 ಇಂಟು ಪ್ರೈಮರಿ ಟರ್ನ್ಸ್ ಎಷ್ಟು 2120.48. ಇದು ಡಿವೈಡ್ ಮಾಡಿದಾಗ 0.0233 ವೆಬರ್ಸ್ ಬರುತ್ತೆ. ಇದನ್ನ ನೀವು ಮಿಲಿಯಲ್ಲಿ ಬರೀದಾದ್ರೆ 23.37 ಮಿಲಿ ವೆಬರ್ಸ್ ಬರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫ್ಲಕ್ಸ್. ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕಂತೇನಿಲ್ಲ, ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಬಹುದು. ನೋಡಿ, EMF ಈಕ್ವೇಶನ್ ಆಫ್ ಸೆಕೆಂಡರಿ E2 is equal to 4.44 F/m N2. ಸೆಕೆಂಡರಿ ತಗೊಳ್ಳಿ. ನೋಡಿ, ಟ್ರಾನ್ಸ್ಫಾರ್ಮರ್ ಅಲ್ಲಿ EMF ಈಕ್ವೇಶನ್ ಬರೆಯುವಾಗ 1 ಅಂತ ಇರ್ತದ, ಬರೀ ವೋಲ್ಟೇಜ್ ಮತ್ತೆ ಟರ್ನ್ಸ್ ಮಾತ್ರ ಬರೀಬೇಕು. ಫ್ರೀಕ್ವೆನ್ಸಿಗೆ F1, ಫ್ಲಕ್ಸ್ ಗೆ πm1, F2 πm2 ಬರೀಬಾರ್ದು. ಯಾಕೆ ಅಂದ್ರೆ ಟ್ರಾನ್ಸ್ಫಾರ್ಮರ್ ಆಪರೇಟ್ಸ್ ಅಟ್ ಕಾನ್ಸ್ಟಂಟ್ ಫ್ರೀಕ್ವೆನ್ಸಿ, ಮತ್ತೆ ಟ್ರಾನ್ಸ್ಫಾರ್ಮರ್ ವಿಲ್ ಹ್ಯಾವ್ ಕಾನ್ಸ್ಟಂಟ್ ಫ್ಲಕ್ಸ್. ಫ್ಲಕ್ಸ್ ಕಾನ್ಸ್ಟಂಟ್ ಇರ್ತದೆ, ಫ್ರೀಕ್ವೆನ್ಸಿ ಕೂಡ ಕಾನ್ಸ್ಟಂಟ್ ಇರುತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ, ಅದನ್ನ ಮೈಂಡ್ ಇಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ πm ಬರ್ಕೊಂಡ E2/4.44 F N2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 415 ಸೆಕೆಂಡರಿ ವೋಲ್ಟೇಜ್ 415, 4.14 ಫ್ರೀಕ್ವೆನ್ಸಿ 50 ಇಂಟು ಸೆಕೆಂಡರಿ ಟರ್ನ್ಸ್ ಎಷ್ಟು 80. ಇದು ಡಿವೈಡ್ ಮಾಡಿದಾಗ ನೋಡಿ ಸೇಮ್ ಆನ್ಸರ್ ಬಂತು, 0.0233 ಇನ್ನೊಂದು ಡಿಜಿಟ್ ಎಕ್ಸ್ಟ್ರಾ ಮಾಡಿದ್ದೀನಿ 6 ನೆಕ್ಸ್ಟ್ ಡಿಜಿಟ್. ಸೊ ಇಲ್ಲಿ ಅರ್ಥ ಆಯ್ತಲ್ಲ, ಟ್ರಾನ್ಸ್ಫಾರ್ಮರ್ ಆಪರೇಟ್ಸ್ ಅಟ್ ಕಾನ್ಸ್ಟಂಟ್ ಫ್ಲಕ್ಸ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ವೋಲ್ಟೇಜ್ ಇಂಡ್ಯೂಸ್ ಪರ್ ಟರ್ನ್. ಒಂದು ಟರ್ನ್ ಅಲ್ಲಿ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಗಿದೆ ನಮ್ಗೀಗ ಅವ್ನು ಹೇಳಿಲ್ಲ, ಪ್ರೈಮರಿದೇ ಮಾಡ್ಬೇಕು ಸೆಕೆಂಡರಿದೇ ಮಾಡ್ಬೇಕು ಅಂತ ಹೇಳಿಲ್ಲ. ಸೊ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡಿ. ಸೊ ಅವ್ರು ಕೇಳಿರೋದು ವೋಲ್ಟ್ ಪರ್ ಟರ್ನ್ ಎಷ್ಟು ಅಂತ. ವೋಲ್ಟೇಜ್ ಅಂದ್ರೆ ಏನು E2, ಟರ್ನ್ ಅಂದ್ರೆ ಏನು N. ನಾನು ಸೆಕೆಂಡರಿಗೆ ಮಾಡ್ತಾ ಇದ್ದೀನಿ, E2/N2 ಸೆಕೆಂಡರಿ ವೋಲ್ಟೇಜ್ ಬೈ ಸೆಕೆಂಡರಿ ಟರ್ನ್ಸ್ ಅಂತ. ಸೆಕೆಂಡರಿ ವೋಲ್ಟೇಜ್ 450, ಸೆಕೆಂಡರಿ ಟರ್ನ್ಸ್ 80. ಇದು ಮಾಡಿದಾಗ 5.1875 ವೋಲ್ಟ್ ಬರುತ್ತೆ. ಅಂದ್ರೆ ಒಂದು ಟರ್ನ್ ಅಲ್ಲಿ 5.18 ವೋಲ್ಟ್ಸ್ ಇಂಡ್ಯೂಸ್ ಆಗುತ್ತೆ ಅಂತ ಅರ್ಥ. ಓಕೆ, ಆ ರೀತಿ ನೋಡಿ 80 ಟರ್ನ್ ಇದೆ, ಒಂದು ಟರ್ನ್ ವೋಲ್ಟೇಜ್ 5.18 ಇಂಟು ನೀವು 80 ಟರ್ನ್ಸ್ ಮಾಡಿದಾಗ ನಿಮಗೆ ಇಷ್ಟು ವೋಲ್ಟೇಜ್ ಬರುತ್ತೆ. ಓಕೆ, ಕ್ರಾಸ್ ವೆರಿಫಿಕೇಶನ್ ಅಂತ ಬೇಕಾದ್ರೆ ಮಾಡ್ಕೊಳ್ಳಿ.
ಅಥವಾ ನೆಕ್ಸ್ಟ್ ಇಲ್ಲ ನಾನು ಪ್ರೈಮರಿ ಮಾಡ್ತೀನಿ, ಪ್ರೈಮರಿ ವೋಲ್ಟೇಜ್ ಟು ಪ್ರೈಮರಿ ಟರ್ನ್ಸ್ ಮಾಡ್ತೀರಾ ಅಂದ್ರೂ ಪ್ರೈಮರಿ ವೋಲ್ಟೇಜ್ ತಗೊಳ್ಳಿ, E1 by N1 11,000 ಪ್ರೈಮರಿ ವೋಲ್ಟೇಜ್, ಪ್ರೈಮರಿ ಟರ್ನ್ಸ್ ಎಷ್ಟು 2120.48, ಇದನ್ನ ಮಾಡಿದಾಗ ಕೂಡ 5.1875 ವೋಲ್ಟ್ಸ್ ಬರುತ್ತೆ. ನಿಮಗೆ ವೋಲ್ಟ್ ಪರ್ ಟರ್ನ್ ಸೇಮ್ ಬರಲೇಬೇಕು. ನೀವು ಪ್ರೈಮರಿ ತಗೊಳ್ಳಿ ಇಲ್ಲ ಸೆಕೆಂಡರಿ ತಗೊಳ್ಳಿ, ವೋಲ್ಟೇಜ್ ಪರ್ ಟರ್ನ್ ಶುಡ್ ಗೆಟ್ ಸೇಮ್ ಆನ್ಸರ್. ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ವೆರಿಫಿಕೇಶನ್ ನೀವೇನ್ ಮಾಡಬಹುದು ಅಂದ್ರೆ ಕೆ ವ್ಯಾಲ್ಯೂ ನೋಡಿ I1 by I2 ಅಂತ ಕೊಟ್ಟಿದ್ದೀನಿ. I1 by I2 ನಿಮ್ಗೆ ಆಲ್ರೆಡಿ ಕರೆಂಟ್ಸ್ ಕಂಡಿದ್ದೀರಾ. I1 ವ್ಯಾಲ್ಯೂ 22.72, I2 ವ್ಯಾಲ್ಯೂ 602.409. ದಿಸ್ ಡಿವೈಡೆಡ್ ಬೈ ದಿಸ್ ಮಾಡಿ ನಿಮ್ಗೆ ಈ ವ್ಯಾಲ್ಯೂ ಬರಬೇಕು. ಬಂತಾ? ನೀವು ಮಾಡಿದ್ ಕರೆಕ್ಟ್. ಇಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ ವಿಡಿಯೋನ. ಓಕೆ, ಸೊ ಬಂದೇ ಬರುತ್ತೆ. ಅಂಡರ್ಸ್ಟುಡ್? ಸೊ ಟ್ರಾನ್ಸ್ಫಾರ್ಮರ್ ಮೇಲೆ EMF ಇಕ್ವೇಶನ್ ಪ್ರಾಬ್ಲಮ್ಸ್ ಒಂದು ಇದ್ದೇ ಇರುತ್ತೆ. 2 ಕ್ವಶನ್ ಇರುತ್ತೆ ಮಾಡಿಲ್ 3 ಅಲ್ಲಿ. ಯಾವ್ದಾರ ಒಂದು ಕ್ವಶನ್ ಅಲ್ಲಿ EMF ಇಕ್ವೇಶನ್ ಪ್ರಾಬ್ಲಮ್ ಕೇಳ್ತಾನೆ, ಇಲ್ಲ ಎಫಿಷಿಯನ್ಸಿ ಮೇಲೆ ಕೇಳ್ತಾನೆ. ನೋಡಿ, ಈ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ 2020 EMF ಇಕ್ವೇಶನ್ ಕೇಳಿದ್ದಾನೆ ಪ್ರಾಬ್ಲಮ್ಸ್. ಇವಾಗ ಬರೀತಾರಲ್ಲ ಅವ್ರಿಗೆ ಎಫಿಷಿಯನ್ಸಿ ಮೇಲೆ ಪ್ರಾಬ್ಲಮ್ಸ್ ಕೇಳಬಹುದು. ಹಾಗಾಗಿ ನೀವು ಎಫಿಷಿಯನ್ಸಿ ಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಕೇಳಿದ್ರೆ ಆರಾಮ್, ಈಸಿ ಇದೆ. 1 ಮಿನಿಟ್ ಸ್ವಲ್ಪ 1-2-3 ನಿಮಿಷ ಸ್ಪೆಂಡ್ ಮಾಡಬೇಕು, ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಕೀ ಪಾಯಿಂಟ್ ಕೆ ಫಾರ್ಮುಲಾ ಗೊತ್ತಿರಬೇಕು, ಎಲ್ಲಾ ಟರ್ಮ್ಸ್ ಎಲ್ಲಾ ರೇಷಿಯೋ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಮತ್ತೆ ಅಲಾಂಗ್ ವಿತ್ ದಟ್ EMF ಇಕ್ವೇಶನ್ ಆಫ್ ಟ್ರಾನ್ಸ್ಫಾರ್ಮರ್ ಫಾರ್ಮುಲಾ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಆರಾಮಾಗಿ ನೀವು ನೋಡಿ 8 ಮಾರ್ಕ್ಸ್ ಹೇಳಿದ್ದಾನೆ. ಈಸಿ ಅಂದ್ರೆ ಈಸಿ ಪ್ರಾಬ್ಲಮ್. ಅದಕ್ಕೆ ನೀವು ಪ್ರಾಬ್ಲಮ್ಸ್ ನ ನೆಗ್ಲೆಕ್ಟ್ ಮಾಡಿ, ನಾನು ಪ್ರಾಬ್ಲಮ್ಸ್ ಓದೋದೇ ಇಲ್ಲ ಅಂತ ಆಲ್ಮೋಸ್ಟ್ ಸುಮಾರು ಜನ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಯಾಕಪ್ಪ ಓದ್ಬೇಕು, ಸಾಕು ಪಾಸ್ ಆದ್ರೆ ಸಾಕು. ಪ್ರಾಬ್ಲಮ್ಸ್ ಈಸಿ ಇರುತ್ತೆ. 50 ಮಾರ್ಕ್ಸ್ ಪ್ರಾಬ್ಲಮ್ಸ್ ಏನಾದ್ರು ಕೇಳಿದ್ರೆ ಅದರಲ್ಲಿ 20 ಮಾರ್ಕ್ಸ್ ಪ್ರಾಬ್ಲಮ್, 20 ಮಾರ್ಕ್ಸ್ ಪ್ರಾಬ್ಲಮ್ಸ್ ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಫಾರ್ಮುಲಾ ಬರ್ಕೊಳ್ಳೋದು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಸಾಕು ಆನ್ಸರ್ ಬಂದ್ಬಿಡುತ್ತೆ. ಆ ತರ 20-25 ಮಾರ್ಕ್ಸ್ ಇರುತ್ತೆ. ಸೊ ಯಾಕೆ ಬಿಡ್ತೀರಾ? ಫೈನ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ನಿಮ್ ಸ್ನೇಹಿತರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ವ್ಯೂವರ್ಸ್ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನೀವು ಸಪೋರ್ಟ್ ಮಾಡಬೇಕು. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆದ್ರೆ ನನ್ನ ಚಾನಲ್ ಎಲ್ಲಾ ವಿಡಿಯೋ ಕಂಟೆಂಟ್ಸ್ ನ ಪಬ್ಲಿಕ್ ಮಾಡ್ತೀನಿ, ಸೊ ದಟ್ ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ವಾಚ್ ಇಟ್ ಬೈ ಫ್ರೀ. ಓಕೆ, ಸೊ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬೈ ಬೈ.